ಮೆಟ್ರೋ ಟಿಕೆಟ್ ದರ ಏರಿಕೆ ಆಗಿರೋದನ್ನ ನೋಡ್ತಾ ಇದ್ರೆ ಸರ್ಕಾರದ ನೀತಿ ಅದರಲ್ಲೂ ಕೂಡ ಕೇಂದ್ರ ಸರ್ಕಾರ ಜೊತೆಗೆ ರಾಜ್ಯ ಸರ್ಕಾರದ ನೀತಿ ನಮಗೆ ಗೊತ್ತಾಗುತ್ತೆ. ಬಲಗೈಲಿ ಕೊಡತ್ತೆ, ಎಡಗೈಲಿ ಕಿತ್ಕೊಳ್ಳುವಂತಹ ಸರ್ಕಾರದ ನೀತಿ ನಮಗೆ ಚಿತ್ರಣ ಗೊತ್ತಾಗುತ್ತೆ. ಇನ್ನು ಕೇಂದ್ರ ಬಜೆಟ್ನಲ್ಲಿ ನೌಕರರಿಗೆ 12 ಲಕ್ಷದವರೆಗೂ ಕೂಡ ತೆರಿಗೆ ವಿನಾಯಿತಿಯನ್ನ ಕೊಡುತ್ತೆ. ತೆರಿಗೆ ವಿನಾಯಿತಿ ಕೊಟ್ಟು ಮೆಟ್ರೋ ಪ್ರಯಾಣ ದರವನ್ನ ಕೇಂದ್ರ ಸರ್ಕಾರ ಹೆಚ್ಚಿಗೆ ಮಾಡಿರೋದು ಎಷ್ಟರ ಮಟ್ಟಿಗೆ ಸರಿ ಅಂತ. ಮೆಟ್ರೋದಲ್ಲಿ ಪ್ರಯಾಣಿಸೋರು ಬಹುತೇಕ ಜನರು ಮಧ್ಯಮ ವರ್ಗದವರೇ. ಹೈಫೈ ಇರೋರೆಲ್ಲ ಎಸಿ ಕಾರಲ್ಲಿ ಓಡಾಡ್ತಾರೆ. ಇನ್ನು ತೆರಿಗೆ ವಿನಾಯಿತಿಯನ್ನ ಕೊಟ್ಟು ಅವರಿಂದಲೇ ಸುಲಿಗೆಗೆ ನಿಂತ್ಕೊಂಡಿದೆ ಕೇಂದ್ರ ಸರ್ಕಾರ ಅನ್ನೋ ರೀತಿಯಲ್ಲಿ ಭಾಸವಾಗ್ತಾ ಇದೆ. ಇದೇನಾ ಮೋದಿ ಹಾಗೆ ಸಿದ್ದು ಸರ್ಕಾರದ ಜನಪ್ರಿಯ ಯೋಜನೆಗಳು ಅನ್ನುವಂಥ ಪ್ರಶ್ನೆ ಕೂಡ ಮೂಡುತ್ತೆ. ಇದೇನಾ ಬಡವರು ಹಾಗೆ ಮಧ್ಯಮ ವರ್ಗದವರ ಬಗ್ಗೆ ಸರ್ಕಾರಕ್ಕಿರುವಂತಹ ಕಾಳಜಿ ಅನ್ನುವಂಥ ಪ್ರಶ್ನೆ. ಬಲಗೈಲಿ ಕೊಡೋದು, ಎಡಗೈಲಿ ಕಿತ್ಕೊಳ್ಳೋದು, ಇದ್ಯಾವ ರೀತಿಯಾದಂತಹ ಸರ್ಕಾರದ ನೀತಿಗಳು? ಇಷ್ಟು ವರ್ಷವೂ ಇಲ್ಲದಂತಹ ಕೇಂದ್ರ ಬಜೆಟ್ನಲ್ಲಿ ನೌಕರರಿಗೆ 12 ಲಕ್ಷದವರೆಗೂ ಕೂಡ ನಿಮಗೆ ಟ್ಯಾಕ್ಸ್ ಫ್ರೀ ಅಂತ ಅನೌನ್ಸ್ ಮಾಡ್ತು. ಆಗ ಎಲ್ಲ ಇಡೀ ದೇಶದ ಜನತೆ ನಿಟ್ಟುಸಿರನ್ನ ಬಿಟ್ಟಿತ್ತು ಕೂಡ ಹೌದು. ಆದ್ರೆ ಬೆಂಗಳೂರಿನ ಮೇಲೆ ಯಾಕೆ ಕಣ್ಣು, ನಮ್ಮನೆ ಮೆಟ್ರೋದ ಮೇಲೆ ಯಾಕೆ ಕಣ್ಣು? ಹಾಗೆ ಈಗ ಕೇಂದ್ರ ಸರ್ಕಾರದ ಮೇಲೆ ರಾಜ್ಯ ಸರ್ಕಾರವೂ ಕೂಡ ಗೂಬೆ ಕೂರಿಸ್ತಾ ಇದೆಯಲ್ಲ, ಚರ್ಚೆ ಆಗಿದೆ ಅಲ್ವಾ? BMRCL ಮುಖ್ಯಸ್ಥರು ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ರು. ಯಾಕೆ ಅಲ್ಲಿ ಏನೇನು ನಡೀತು ಅನ್ನೋದನ್ನ ಜನಸಾಮಾನ್ಯರ ಮುಂದೆ ಇಡೋದಕ್ಕೆ ನಿಮಗೇನು ಸಮಸ್ಯೆ ಇದೆ ಅನ್ನುವಂಥ ಪ್ರಶ್ನೆ. ಯಾಕಂದ್ರೆ ಕೇಂದ್ರ ಬಜೆಟ್ನಲ್ಲಿ ನೌಕರರಿಗೆ 12 ಲಕ್ಷ ತೆರಿಗೆ ವಿನಾಯಿತಿ, ಟ್ಯಾಕ್ಸ್ ಫ್ರೀ ಅಂತ ಹೇಳಿದ್ರು. ಅದಾದ್ಮೇಲೆ ಈಗ ಅವ್ರ ಸರ್ಕಾರ ಬರೀದಾಗ್ತಿದೆಯಲ್ಲ, ಹಾಗಾದ್ರೆ ನಮ್ಮ ಮೆಟ್ರೋದಿಂದ ಹಣವನ್ನ ಅವರ ಬೊಕ್ಕಸಕ್ಕೆ ತುಂಬಿಸ್ಕೊಳ್ಳುವಂತಹ ಕೆಲಸ ಆಗ್ತಿದ್ಯಾ? ಇದು ನಮ್ಮ ಪ್ರಶ್ನೆಯಲ್ಲ, ಜನಸಾಮಾನ್ಯರ ಪ್ರಶ್ನೆ. ಯಾಕಂದ್ರೆ ಪ್ರತಿದಿನವೂ ಕೂಡ ಮೆಟ್ರೋದಲ್ಲಿ ಓಡಾಡೋದು ಮಧ್ಯಮ ವರ್ಗದ ಜನರು. ಹಾಗೆ ಈ ರೀತಿಯಾದಂತಹ ರೇಟ್ನ ಏಕಾಏಕಿ ಏಕದಮ್ ಒಂದೇ ರೀತಿಯಲ್ಲಿ ನೀವು ಹೆಚ್ಚಿಗೆ ಮಾಡೋದ್ರಿಂದ ಪ್ರತಿ ಮೆಟ್ರೋಗಳು ಕೂಡ ಬಿಕೋ ಅಂತ ಇದೆ. ಶಾಲಾ ಕಾಲೇಜಿನ ಮಕ್ಕಳು ಕೂಡ ಪರದಾಡುವಂತಹ ಸ್ಥಿತಿ ತಲುಪಿದ್ದಾರೆ. ಜೊತೆಗೆ ಇದ್ರ ಬದಲು ಒಂದು ಸ್ಕೂಟರೋ ಅಥವಾ ಖಾಸಗಿ ವಾಹನಗಳನ್ನ ಪರ್ಚೇಸ್ ಮಾಡಿಕೊಂಡು ಅದರಲ್ಲೇ ಓಡಾಡ್ತೀವಿ, ಎಷ್ಟೋ ಪರವಾಗಿಲ್ಲ ಅನ್ನುವಂಥ ಮನಸ್ಥಿತಿಗೂ ಕೂಡ ಈಗ ಮಧ್ಯಮ ವರ್ಗದ ಜನರ ಮನಸ್ಸು ಬಂದುಬಿಟ್ಟಿದೆ. ಇನ್ನು ಜಯನಗರದಲ್ಲೂ ಕೂಡ ಸೌಮ್ಯ ರೆಡ್ಡಿ ಅವರು ಪ್ರಯಾಣಿಕರು, ಮೆಟ್ರೋ ಪ್ರಯಾಣಿಕರಿಗೆ ಹೂವನ್ನ ಕೊಟ್ಟು ಕ್ಷಮೆ ಕೇಳ್ತಾ ಇದ್ರಲ್ಲ, ನೀವು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ. ಅಂದ್ರೆ ಈ ಕ್ಷಮೆ ಕೇಳೋ ಬದಲಾಗಿ ಒಂದು ಸ್ವಲ್ಪ ರೇಟನ್ನ ಕಡಿಮೆ ಮಾಡಿ ಅಂತ ಒಕ್ಕೂರಲಾಗಿ ಅಥವಾ ಎಲ್ಲಾ ನಾಯಕರು, ಎಲ್ಲಾ ಸಂಸದರು, ಶಾಸಕರು, ಜನಪ್ರತಿನಿಧಿಗಳೆಲ್ಲ ಒಟ್ಟಾಗಿ ಮಧ್ಯಮ ಜನರು ಹಾಗೆ ಸಾಮಾನ್ಯ ಜನರ ಪರವಾಗಿ ಧ್ವನಿ ಎತ್ತಿದ್ರೆ ಕೇಂದ್ರ ಸರ್ಕಾರಕ್ಕೆ ತಲುಪ್ತಾ ಇರಲಿಲ್ವಾ? ಅದು ಹೋಗ್ಲಿ, ಅಟ್ಲೀಸ್ಟ್ ನೀವು ಏನು ಮಾತನಾಡಿದ್ದೀರಾ, ಆ ಚರ್ಚೆಯಲ್ಲಿ ಏನೇನಾಯ್ತು ಅದನ್ನ ಕೂಡ ಜನಸಾಮಾನ್ಯರ ಮುಂದೆ ನಾವು ಇಷ್ಟು ಪ್ರಯತ್ನ ಪಟ್ಟಿದ್ದೀವಪ್ಪ ಅನ್ನುವಂಥ ಯಾವುದಾದ್ರೂ ಒಂದು ವರದಿಗಳನ್ನ ನೀಡಿದ್ರು ಕೂಡ ನಮ್ಮ ಜನರು ರಾಜ್ಯ ಸರ್ಕಾರದ ಮೇಲೆ ಪ್ರೌಡ್ ಫೀಲ್ ಮಾಡ್ತಾ ಇದ್ರೇನು. ಆದ್ರೆ ರಾಜ್ಯ ಸರ್ಕಾರದವರು ನಮ್ದೆಲ್ಲ ತಪ್ಪು ಅಂತ ಹೇಳೋದು, ಕೇಂದ್ರ ಸರ್ಕಾರದವರು ಪ್ರಸ್ತಾವನೆ ಬಂದಿತ್ತು ಹಾಗಾಗಿ ನಾವು ಕೂಡ ಗ್ರೀನ್ ಸಿಗ್ನಲ್ ಕೊಟ್ವಿ ಅಂತ ಹೇಳೋದು. ಒಟ್ಟಾರೆಯಾಗಿ ಅಪ್ಪ ಅಮ್ಮನ ಜಗಳದಲ್ಲಿ ಕೂಸು ಬಡವಾಯ್ತು ಅಂತ ಹೇಳ್ತಾರಲ್ಲ, ಹಾಗೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಜಗಳದಲ್ಲಿ ಇವತ್ತು ಬಡವಾಗಿರೋದು ನಿಜಕ್ಕೂ ಕೂಡ ಮಧ್ಯಮ ವರ್ಗದವರು ಕೆಳವರ್ಗದವರು ಅಂತಾನೆ ಹೇಳ್ಬಹುದು.